ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಎಸ್ ಮಡ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಡಿಸೆಂಬರ್ 1 ಮತ್ತು 2, 2024ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ಸೊ ಹಾಗಾದರೆ ಒಂದನೇ ಕ್ವಶನ್ ಏನಿದೆ ಅಂತ ನೋಡಿ. ಟಾಟಾ ಸ್ಟೀಲ್ ಚೆಸ್ ಇಂಡಿಯಾ ಬೀಟ್ಸ್ 2024ರಲ್ಲಿ ಪುರುಷರ ಮತ್ತು ಮಹಿಳೆಯರ ವಿಭಾಗದಲ್ಲಿ ಕೆಳಗಿನ ಯಾರು ಪ್ರಶಸ್ತಿಯನ್ನು ಗೆದ್ದಿಕೊಂಡಿದ್ದಾರೆ ಅಥವಾ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ? ಸರಿಯಾಗಿರ್ತಕ್ಕಂಥ ಉತ್ತರ ಪುರುಷ ವಿಭಾಗದಲ್ಲಿ ಮ್ಯಾಗ್ನಸ್ ಕಾರ್ಲ್ಸನ್ ಚಾಂಪಿಯನ್ ಆಗಿದ್ದರೆ, ಕಟೇರಿನಾ ಲಗ್ನೋ ಮಹಿಳೆಯರ ವಿಭಾಗದಲ್ಲಿ ಟಾಟಾ ಸ್ಟೀಲ್ ಚೆಸ್ ಇಂಡಿಯಾ ಬೀಟ್ಸಲ್ಲಿ ಇವರು ಚಾಂಪಿಯನ್ ಆಗಿರತಕ್ಕಂಥದ್ದು. ಸೊ ಈ ಒಂದು ಮಾಹಿತಿ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಹೆಚ್ಚಿನ ಡೀಟೇಲ್ಸ್ ಏನಿದೆ ನ್ಯೂಸ್ ಪೇಪರಲ್ಲಿ ಅಂತ ನಾವು ನೋಡೋಣ. ಟಾಟಾ ಸ್ಟೀಲ್ ಚೆಸ್ ಇಂಡಿಯಾ ಬೀಟ್ಸ್ ಪಂದ್ಯಾವಳಿಯಲ್ಲಿ ಮ್ಯಾಗ್ನಸ್ ಕಾರ್ಲ್ಸನ್ 13 ಅಂಕಗಳೊಂದಿಗೆ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ಇಲ್ಲಿ ವೆಸ್ಲಿ ಸೋ ರನ್ನರ್ ಅಪ್ ಸ್ಥಾನ ಗಳಿಸಿದರೆ, ಅರ್ಜುನ್ ಎರಗೈಸಿ ತೃತೀಯ ಸ್ಥಾನ ಗಳಿಸಿದ್ದಾರೆ. ನೋಡಿ, ವೆಸ್ಲಿ ಸೋ ರನ್ನರ್ ಅಪ್ ಸ್ಥಾನ ಆಗಿದ್ದಾರೆ, ಅರ್ಜುನ್ ಎರಗೈಸಿ ತೃತೀಯ ಸ್ಥಾನ. ಮಹಿಳೆಯರ ವಿಭಾಗದಲ್ಲಿ ಕಟೇರಿನಾ ಲಗ್ನೋರವರು ವ್ಯಾಲೆಂಟಿನಾ ಗುಣೀನಾ ಅಂದರೆ ಅವರನ್ನು ಸೋಲಿಸಿ ಚಾಂಪಿಯನ್ ಆಗಿದ್ದಾರೆ. ಓಕೆ, ನೆಕ್ಸ್ಟ್ ನಾವು ಎರಡನೇ ಕ್ವಶನ್ ಏನಿದೆ ಅಂತ ನೋಡೋಣ ಬನ್ನಿ. 2024ನೇ ಸಾಲಿನ ಪ್ರತಿಷ್ಠಿತ ವಿಶ್ವ ಪಿಕಲ್ ಬಾಲ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಎಷ್ಟು ಪದಕಗಳನ್ನು ಪಡೆದುಕೊಂಡಿದೆ? ನೋಡಿ, ಪಿಕಲ್ ಬಾಲ್ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾರತ ಟೋಟಲ್ ಆಗಿ 28 ಪದಕಗಳನ್ನು ಗೆದ್ದುಕೊಂಡಿರ್ತಕ್ಕಂಥದ್ದು. ಓಕೆ, ಸೊ ವರ್ಲ್ಡ್ ಪಿಕಲ್ ಬಾಲ್ ಚಾಂಪಿಯನ್ಶಿಪ್ನಲ್ಲಿ ಭಾರತ 28 ಪದಕಗಳನ್ನು ಪಡೆದುಕೊಂಡಿದೆ. ಈ ಒಂದು ಮಾಹಿತಿಯನ್ನು ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಸೊ ಇಲ್ಲಿ ಭಾರತ 11 ಗೋಲ್ಡ್ ಮೆಡಲ್ಗಳನ್ನು ಗೆದ್ದುಕೊಂಡಿರ್ತಕ್ಕಂಥದ್ದು. ಸೊ ಐತಿಹಾಸಿಕ ಸಾಧನೆ ಅಂತಂದೇ ಹೇಳಬಹುದು. ನೋಡಿ, 2024ರ ವಿಶ್ವ ಪಿಕಲ್ ಬಾಲ್ ಚಾಂಪಿಯನ್ಶಿಪ್ನಲ್ಲಿ ಭಾರತವು 28 ಪದಕಗಳನ್ನು ಗೆದ್ದುಕೊಂಡಿದೆ. 11 ಚಿನ್ನ, 9 ಬೆಳ್ಳಿ, 8 ಕಂಚಿನ ಪದಕವನ್ನು ಗೆದ್ದುಕೊಂಡಿದೆ. ಭಾರತವು ಟೀಮ್ ಈವೆಂಟ್ ಪ್ರಶಸ್ತಿಯನ್ನು ಪಡೆದುಕೊಂಡಿತು ಮತ್ತು ಸ್ಪರ್ಧೆಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡುವ ರಾಷ್ಟ್ರವಾಗಿ ಹೊರಹೊಮ್ಮಿದೆ. ನೋಡಿ, ಭಾರತ ಇಲ್ಲಿ ಟೀಮ್ ಈವೆಂಟ್ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. ಈ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಉನ್ನತ ಮಟ್ಟ ಪ್ರಶಸ್ತಿ ಅಂತ ಕರಿತೀವಿ ಇದನ್ನು. ಭಾರತವೇ ಇಲ್ಲಿ ಗೆದ್ದುಕೊಂಡಿರ್ತಕ್ಕಂಥದ್ದು ಐತಿಹಾಸಿಕ ಒಂದು ಸಾಧನೆಯಾಗಿದೆ. ನೆಕ್ಸ್ಟ್ ಮೂರನೇ ಕ್ವಶನ್ ನೋಡಿ. ಇತ್ತೀಚೆಗೆ ಭಾರತದ ಹೊಸ ಕಂಟ್ರೋಲರ್ ಮತ್ತು ಆಡಿಟರ್ ಜನರಲ್ ಅಂದರೆ CAG ಆಗಿ ಕೆಳಗಿನ ಯಾರು ನೇಮಕಗೊಂಡಿದ್ದಾರೆ? ನೋಡಿ, ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ. ಸರಿಯಾದಂಥ ಉತ್ತರ ಕೆ ಸಂಜಯ್ ಮೂರ್ತಿ. ಆಪ್ಷನ್ ನಂಬರ್ 1 ಸರಿಯಾಗಿದೆ. ಸೊ ಕೆ ಸಂಜಯ್ ಮೂರ್ತಿ ಟು ಬಿ ನೆಕ್ಸ್ಟ್ ಕಂಟ್ರೋಲರ್ ಆ್ಯಂಡ್ ಆಡಿಟರ್ ಜನರಲ್ ಆಫ್ ಇಂಡಿಯಾ. ಸೊ ಒಂದು ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು ಗಮನಿಸಬೇಕು. ಕೆ ಸಂಜಯ್ ಮೂರ್ತಿ ಅವರು ಆಗಿದ್ದಾರೆ. ಸೊ ಯಾರ ಉತ್ತರಾಧಿಕಾರಿ ಅಂತ ಕೇಳಿದರೆ, ಸಂಜಯ್ ಮೂರ್ತಿರವರು ಗಿರೀಶ್ ಚಂದ್ರ ಮುರ್ಮು ಅವರ ಉತ್ತರಾಧಿಕಾರಿಯಾಗಿರುತ್ತಾರೆ. ಅವರ ಅಧಿಕಾರಾವಧಿಯು ನವೆಂಬರ್ 20ರಂದು ಕೊನೆಗೊಳ್ಳಲಿದೆ. ನೋಡಿ, ಗಿರೀಶ್ ಚಂದ್ರ ಮುರ್ಮುರವರ ಉತ್ತರಾಧಿಕಾರಿ ಸಂಜಯ್ ಮೂರ್ತಿ. ಸೊ ಸಂವಿಧಾನಿಕ ಆಧಾರ ನೋಡೋದಾದರೆ, ಅಧ್ಯಕ್ಷರಾಗಿರ್ತಕ್ಕಂಥ ದ್ರೌಪದಿ ಮುರ್ಮು ಅವರು ಘೋಷಿಸಿದಂತೆ ಭಾರತೀಯ ಸಂವಿಧಾನದ 148 ಉಪವಿಧಿ 1ನೇ ವಿಧಿಯ ಪ್ರಕಾರ ಅವರ ನೇಮಕಾತಿಯನ್ನು ಮಾಡಲಾಗಿದೆ. ನೆಕ್ಸ್ಟ್ 5ನೇ ಕ್ವಶನ್ ನೋಡಿ. ಇತ್ತೀಚೆಗೆ ಗುರು ಘಾಸಿದಾಸ್ ತಮೋರ್ ಪಿಂಗ್ಲಾ ಹುಲಿ ಸಂರಕ್ಷಿತ ಪ್ರದೇಶವು ದೇಶದ 56ನೇ ಹುಲಿ ಸಂರಕ್ಷಿತ ಪ್ರದೇಶವಾಗಿದೆ ಎಂದು ಘೋಷಣೆ ಮಾಡಲಾಗಿದೆ. ಹಾಗಾದರೆ ಈ ಗುರು ಘಸಿದಾಸ್ ತಿಮೋರ್ ಪಿಂಗ್ಲಾ ಟೈಗರ್ ರಿಸರ್ವ್ ಯಾವ ರಾಜ್ಯದಲ್ಲಿದೆ? ಓಕೆ, ಸರಿಯಾಗಿರ್ತಕ್ಕಂಥ ಉತ್ತರ ಛತ್ತೀಸ್ಗಢದಲ್ಲಿದೆ. ಆಪ್ಷನ್ ನಂಬರ್ 3 ಸರಿಯಾಗಿದೆ, ಛತ್ತೀಸ್ಗಢ. ನೋಡಿ, ಗುರು ಘಸಿದಾಸ್ ತಿಮೋರ್ ಪಿಂಗ್ಲಾ ಇನ್ ಛತ್ತೀಸ್ಗಢ ನೋಟಿಫೈಡ್ ಆ್ಯಸ್ ಇಂಡಿಯಾಸ್ 56th ಟೈಗರ್ ರಿಸರ್ವ್. ನೋಡಿ, 56ನೇ ಭಾರತೀಯ ಟೈಗರ್ ರಿಸರ್ವ್ ಆಗಿ ಈಗ ಇದು ನೋಟಿಫೈ ಆಗಿರ್ತಕ್ಕಂಥದ್ದು. ಓಕೆ, ನ್ಯೂಸ್ ಪೇಪರಲ್ಲಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಇದು ಛತ್ತೀಸ್ಗಢದಲ್ಲಿ ಕಂಡುಬರುತ್ತದೆ ಎಂಬುದು ಗಮನಿಸಬೇಕು. ಇದು ನಾಗಾರ್ಜುನ ಸಾಗರದ ಅಂದರೆ ಅಲ್ಲಿ ಕಂಡುಬರುವ ಶ್ರೀಶೈಲ ಮತ್ತು ಮಾನಸ ಭಾರತದ ಭಾರತದ 3ನೇ ಅತಿ ದೊಡ್ಡ ಹುಲಿ ಸಂರಕ್ಷಿತ ಪ್ರದೇಶವಾಗಿದೆ. ಅಂದರೆ ನಾಗಾರ್ಜುನ ಸಾಗರದ ಶ್ರೀಶೈಲಂ, ಮಾನಸ್, ಅದರ ನಂತರ ಈ ಒಂದು ಗುರು ಘಸಿದಾಸ್ ಏನಿದೆ ಭಾರತದ 3ನೇ ಅತಿ ದೊಡ್ಡ ಹುಲಿ ಸಂರಕ್ಷಿತ ಪ್ರದೇಶ ಎಂಬ ಹೆಗ್ಗಳಿಕೆಯನ್ನು ಪಡೆದುಕೊಂಡಿದೆ.
ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂಥ ಮಾಹಿತಿ. ಒಂದನೇದಾಗಿ ನೋಡಿ, ಶ್ರೀಶೈಲಂ ಒಂದು ಹುಲಿ ಸಂರಕ್ಷಿತ ಪ್ರದೇಶ ಏನಿದೆ ಭಾರತದ ಅತಿ ದೊಡ್ಡದ್ದಾಗಿದ್ದರೆ, ಎರಡನೇ ಅತಿ ದೊಡ್ಡ ಹುಲಿ ಸಂರಕ್ಷಿತ ಪ್ರದೇಶ ಮಾನಸ ಹುಲಿ ಸಂರಕ್ಷಿತ ಪ್ರದೇಶ, ಮೂರನೇದಾಗಿ ಇರತಕ್ಕಂಥದ್ದೇ ಗುರು ಘಸಿದಾಸ್. ಓಕೆ, ಛತ್ತೀಸ್ಗಢ. ಈ ಮೀಸಲು ಪ್ರದೇಶವು ಛತ್ತೀಸ್ಗಢದ ಮನೇಂದ್ರಗಢ, ಚರ್ಮಿರಿ, ಭರತ್ಪುರ, ಕುರಿಯಾ, ಸೂರಜ್ಪುರ ಮತ್ತು ಬಲರಾಂಪುರ ಜಿಲ್ಲೆಗಳಾದ್ಯಂತ ಇರತಕ್ಕಂಥದ್ದು. ಈ ಮೀಸಲು ಪ್ರದೇಶವು ಬಾಂಧವಗಢ ಹುಲಿ ಸಂರಕ್ಷಿತ ಪ್ರದೇಶ ಅಂದರೆ ಮಧ್ಯಪ್ರದೇಶದಲ್ಲಿದೆ. ಪಲಮೌ ಹುಲಿ ಸಂರಕ್ಷಿತ ಪ್ರದೇಶ ಜಾರ್ಖಂಡ್ನಲ್ಲಿದೆ. ಈ ಎರಡು ಹುಲಿ ಸಂರಕ್ಷಿತ ಪ್ರದೇಶಗಳೊಂದಿಗೆ ಸಂಪರ್ಕವನ್ನು ಹೊಂದಿದೆ. ಸೊ ಈ ಗುರು ಘಸಿದಾಸ್ ಹುಲಿ ಸಂರಕ್ಷಿತ ಪ್ರದೇಶ ನೋಡಿ, ಗುರು ಘಸಿದಾಸ್ ತಿಮೋರ್ ಪಿಂಗ್ಲಾ ಹುಲಿ ಸಂರಕ್ಷಿತ ಪ್ರದೇಶ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮಧ್ಯಪ್ರದೇಶದ ಬಾಂಧವಗಢ, ಜಾರ್ಖಂಡ್ನ ಪಲಮೌ ಹುಲಿ ಸಂರಕ್ಷಿತ ಪ್ರದೇಶದೊಂದಿಗೆ ಒಂದು ಗಡಿಯನ್ನು ಹಂಚಿಕೊಂಡಿದೆ ಅಥವಾ ಸಂಪರ್ಕವನ್ನು ಹೊಂದಿದೆ. ಸೊ ಈ ಮೂಲಕ ಇದರೊಂದಿಗೆ ಅಂದರೆ ತಿಮೋರ್ ಪಿಂಗ್ಲಾ ಹುಲಿ ಸಂರಕ್ಷಿತ ಪ್ರದೇಶದೊಂದಿಗೆ ಛತ್ತೀಸ್ಗಢವು ಒಟ್ಟು 4 ಹುಲಿ ಸಂರಕ್ಷಿತ ಪ್ರದೇಶಗಳನ್ನು ಹೊಂದಿದೆ. ಇದು ಹುಲಿ ಸಂರಕ್ಷಣೆಯಲ್ಲಿ ಭಾರತದ ಪ್ರಯತ್ನಗಳಿಗೆ ಕೊಡುಗೆ ನೀಡುತ್ತಾ ಇದೆ, ನೆನಪಿರಲಿ. ನೆಕ್ಸ್ಟ್ 6ನೇ ಕ್ವಶನ್ ನೋಡೋಣ. ಅಂತಾರಾಷ್ಟ್ರೀಯ ಪುರುಷರ ದಿನಾಚರಣೆಯ ಥೀಮ್ ಏನು? ನೋಡಿ, ಇಂಟರ್ನ್ಯಾಷನಲ್ ಮೆನ್ಸ್ ಡೇ. ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 2, ಸಕಾರಾತ್ಮಕ ಪುರುಷರು ರೋಲ್ ಮಾಡೆಲ್ಗಳು. ನೋಡಿ, ಸಕಾರಾತ್ಮಕ ಅಂದರೆ ಧನಾತ್ಮಕವಾಗಿ ಇರತಕ್ಕಂಥ ಪುರುಷರು ಅಥವಾ ಮ್ಯಾನ್ಗಳು ಏನಿದ್ದಾರೆ, ಸೊ ಇವರು ರೋಲ್ ಮಾಡೆಲ್ಗಳು ಎಂಬುದು ಈ ವರ್ಷದ ಥೀಮ್ ಆಗಿದೆ. ಸೊ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಡೀಟೇಲ್ಸ್ ಏನಿದೆ ನ್ಯೂಸ್ ಪೇಪರಲ್ಲಿ ಅಂತ ನಾವು ತಿಳ್ಕೊಳ್ಳೋಣ. ನೋಡಿ, ಅಂತಾರಾಷ್ಟ್ರೀಯ ಪುರುಷರ ದಿನಾಚರಣೆಯ ಥೀಮ್ ಪಾಸಿಟಿವ್ ಮೇಲ್ ರೋಲ್ ಮಾಡೆಲ್ಸ್ ಅಂತ ಕರೀತೇವೆ. ಸೊ ಯಾರು ಪಾಸಿಟಿವ್ ಆಗಿರ್ತಾರೋ ಸೊ ಅವರೆಲ್ಲ ರೋಲ್ ಮಾಡೆಲ್ಗಳು ಎಂಬುದು ಈ ವರ್ಷದ ಥೀಮ್ ಆಗಿದೆ. ಪ್ರತಿ ವರ್ಷ ನವೆಂಬರ್ 19ರಂದು ನಾವು ಈ ಒಂದು ಅಂತಾರಾಷ್ಟ್ರೀಯ ಪುರುಷರ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಸೊ ಇದರ ಮೂಲ ಹುಟ್ಟಿಗೆ ಕಾರಣವಾಗಿರತಕ್ಕಂಥವರು ಡಾಕ್ಟರ್ ಜೆರೋಮ್ ಟೆಲಾಕ್ಸಿಂಗ್ ಅಂತ ಕರಿತೀವಿ. ಪುರುಷ ಆರೋಗ್ಯ ಮತ್ತು ಸಾಮಾಜಿಕ ಸಮಸ್ಯೆಗಳನ್ನು ಪರಿಹರಿಸಲು 1992ರಲ್ಲಿ ಅಂತಾರಾಷ್ಟ್ರೀಯ ಪುರುಷರ ದಿನವನ್ನು ಸ್ಥಾಪಿಸಿದ ಟ್ರಿನಿಡಾಡಿಯನ್ ಪ್ರಾಧ್ಯಾಪಕ ಇವರು. ಡಾಕ್ಟರ್ ಜೆರೋಮ್ ಟೆಲಾಕ್ಸಿಂಗ್ ಅಂತ ಕರಿತೀವಿ, ಟಿಲಾಕ್ಸಿಂಗ್. ನೆಕ್ಸ್ಟ್ 7ನೇ ಕ್ವಶನ್ ನೋಡಿ, 2024ರ ವಿಶ್ವ ಶೌಚಾಲಯ ದಿನದ ಥೀಮ್ ಏನು? ನೋಡಿ, ವರ್ಲ್ಡ್ ಟಾಯ್ಲೆಟ್ ಡೇ. ವಿಶ್ವ ಶೌಚಾಲಯ ದಿನದ ಥೀಮ್ ಸರಿಯಾಗಿರ್ತಕ್ಕಂಥ ಉತ್ತರ ಆಪ್ಷನ್ ನಂಬರ್ 3. ನೋಡಿ, ಶೌಚಾಲಯಗಳು ಶಾಂತಿಗಾಗಿ ಒಂದು ಸ್ಥಳವಾಗಿದೆ. ನೋಡಿ, ಶೌಚಾಲಯಗಳು ಎಂಬುದು ನಾವು ಶಾಂತಯುತವಾಗಿ ಇರತಕ್ಕಂಥ ಒಂದು ಇರಲಿಕ್ಕೆ ಇರತಕ್ಕಂಥ ಒಂದು ಸ್ಥಳವಾಗಿದೆ. ಶೌಚಾಲಯಗಳು ಶಾಂತಿಗಾಗಿ ಒಂದು ಸ್ಥಳ. ನಾವು ಶಾಂತಿಯಿಂದ ಕೂಡಿರಬೇಕಂದ್ರೆ ಆ ಒಂದು ಪ್ಲೇಸಲ್ಲಿ ನಾವು ಶಾಂತಿಯಿಂದ ಪೀಸ್ ಆಗಿರಬೇಕು ಅಂದರೆ ಸೊ ಒಂದು ಶೌಚಾಲಯ ಇರಬೇಕು. ನಾವು ಆ ಶಾಂತಿಯ ಒಂದು ಪಡೆದುಕೊಳ್ಬೇಕಾದ್ರೆ ಶೌಚಾಲಯ ಇರಲಿಲ್ಲ ಅಂದರೆ ವಿವಿಧ ರೀತಿಯ ರೋಗಗಳು ನಮ್ಮ ದೇಹಕ್ಕೆ ಅಂಟಿಕೊಳ್ತಕ್ಕಂಥ ಕಾರಣ ಇದರ ಇಂದಿನ ಉದ್ದೇಶವಾಗಿದೆ. ಓಕೆ, ಸೊ ವರ್ಲ್ಡ್ ಟಾಯ್ಲೆಟ್ ಡೇ ಈ ಒಂದು ಮಾಹಿತಿಯನ್ನು PIB ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ. ಸೊ ಇದಕ್ಕಾಗಿ ಭಾರತ ವಿವಿಧ ಯೋಜನೆಗಳನ್ನು ಕೂಡ ತಂದಿರತಕ್ಕಂಥದ್ದು. ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ, ಇದು ನಿಮಗೆ ನೆನಪಿರಲಿ. ನೋಡಿ, ಪ್ರತಿ ವರ್ಷ ಆಚರಣೆ ಮಾಡ್ತೀವಿ ಇದನ್ನು. ಈ ವರ್ಷದ ಥೀಮ್ ಗಮನಿಸಬಹುದು, ಇಂಗ್ಲೀಷಲ್ಲಿದೆ, ಟಾಯ್ಲೆಟ್ಸ್ ಎ ಪ್ಲೇಸ್ ಫಾರ್ ಪೀಸ್. ಓಕೆ, ಜಾಗತಿಕ ನೈರ್ಮಲ್ಯ ಬಿಕ್ಕಟ್ಟನ್ನು ನಿಭಾಯಿಸಲು ಮತ್ತು 2030ರ ವೇಳೆಗೆ ಎಲ್ಲರಿಗೂ ನೈರ್ಮಲ್ಯದ ಭರವಸೆ ನೀಡಲು SDG 6 ಪಾತ್ರವಾಗಿದೆ. ನೋಡಿ, SDG 6 ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನಿದಾವೆ 17 ಗೋಲ್ಸ್ಗಳಿದ್ದಾವೆ. ಸುಸ್ಥಿರ ಅಭಿವೃದ್ಧಿ ಗುರಿಗಳು 17 ಇದ್ದಾವೆ. ಅದರಲ್ಲಿ 6ನೇ ಗುರಿಯೇ ನೈರ್ಮಲ್ಯ ಬಿಕ್ಕಟ್ಟು ಅಂತ ಕರಿತೀವಿ. ನೈರ್ಮಲ್ಯಕ್ಕೆ ಸಂಬಂಧಪಟ್ಟಿದೆ 6ನೇ ಒಂದು ಮಾಹಿತಿ. ಓಕೆ, ಅವನ್ನು ಕೂಡ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. 17 ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಇದು 6ನೇದಾಗಿದೆ. ಸೊ ಇದನ್ನು 2030ರ ವೇಳೆಗೆ ಸಾಧಿಸಲು ಕ್ರಮವನ್ನು ಪ್ರೇರೇಪಿಸಲು ವಿಶ್ವ ಶೌಚಾಲಯ ದಿನವನ್ನು ವಾರ್ಷಿಕವಾಗಿ ನವೆಂಬರ್ 19ರಂದು ಆಚರಣೆ ಮಾಡಲಾಗುತ್ತದೆ. ನೋಡಿ, ವಿಶ್ವ ಶೌಚಾಲಯ ದಿನವನ್ನು ಪ್ರತಿ ವರ್ಷ ನವೆಂಬರ್ 19ರಂದು ಆಚರಣೆ ಮಾಡಲಾಗುತ್ತದೆ. SDG 6 2030ರ ವೇಳೆಗೆ ಸಾಧಿಸುವ ಗುರಿಯನ್ನು ಜಾಗತಿಕವಾಗಿ ಹಾಕಿಕೊಳ್ಳಲಾಗಿದೆ.
ನೆನಪಿರಲಿ ಇದು ಕೂಡ. ನೆಕ್ಸ್ಟ್ ನಾವು 8ನೇ ಕ್ವಶನ್ ನೋಡೋಣ. DBT ಅಂದರೆ ಜೈವಿಕ ತಂತ್ರಜ್ಞಾನ ಇಲಾಖೆ. DBT ಅಂದರೆ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ ಮತ್ತು ಜೈವಿಕ ತಂತ್ರಜ್ಞಾನ ಸಂಶೋಧನೆ ಮತ್ತು ಆವಿಷ್ಕಾರ ಮಂಡಳಿ, ಬ್ರಿಕ್ ಅಂತ ಕರಿತೀವಿ. ಇವು 2ರಿಂದ ಪ್ರಾರಂಭಿಸಿರುವ ಒಂದು ದಿನದ ಒಂದು ಜಿನೋಮ್. ನೋಡಿ, 1 ಜಿನೋಮ್ ಎ ಡೇ ಅಂತ ಕರಿತೀವಿ. ಇದರ ಪ್ರಾಥಮಿಕ ಉಪಕ್ರಮವೇನು ಅಥವಾ ಈ ಉಪಕ್ರಮದ ಗುರಿ ಏನು, ಪ್ರಾಥಮಿಕ ಗುರಿ ಏನು ಹಾಗಾದರೆ? ಸೊ ಇದರ ಪ್ರಮುಖ ಗುರಿ ನೋಡಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಪ್ಷನ್ ನಂಬರ್ 4 ಏನಂದರೆ ಭಾರತದ ಸೂಕ್ಷ್ಮ ಜೀವಿಯ ಸಾಮರ್ಥ್ಯ ಮತ್ತು ಕೃಷಿ, ಪರಿಸರ ಮತ್ತು ಆರೋಗ್ಯಕ್ಕೆ ಅದರ ಪ್ರಯೋಜನಗಳನ್ನು ಪ್ರದರ್ಶಿಸುವುದಾಗಿದೆ. ನೋಡಿ, ಸೂಕ್ಷ್ಮ ಜೀವಿಯ ಸಾಮರ್ಥ್ಯ. ಸೂಕ್ಷ್ಮ ಜೀವಿಗಳಲ್ಲಿ ದೈನಂದಿನವಾಗಿ ನಮಗೆ ಯೂಸ್ ಆಗ್ತಕ್ಕಂಥ ಕೆಲವು ಸೂಕ್ಷ್ಮ ಜೀವಿಗಳಿದ್ದಾವೆ. ಸೊ ಅವು ಕೃಷಿಯಲ್ಲಿ, ಪರಿಸರದಲ್ಲಿ, ಆರೋಗ್ಯದಲ್ಲಿ ನಮಗೆ ಯಾವ ರೀತಿಯ ಪ್ರಯೋಜನಗಳನ್ನು ನೀಡುತ್ತವೆ. ಸೊ ಜಿನೋಮ್ ಆಗಿ ಸೊ ಅವುಗಳನ್ನು ಯಾವ ರೀತಿ ನಾವು ಸಾಮರ್ಥ್ಯವನ್ನು ವೃದ್ಧಿ ಮಾಡಬೇಕು ಎಂಬತಕ್ಕಂಥದ್ದೇ ಈ ಉಪಕ್ರಮದ ಪ್ರಮುಖ ಉದ್ದೇಶವಾಗಿದೆ. ಸೊ PIB ನ್ಯೂಸ್ ಪೇಪರಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ, ಗಮನಿಸಬಹುದು. ಸೊ ಗಮನಿಸಿ, ಇದರ ಇನಿಷಿಯೇಟಿವ್ ಹೆಸರು ನೆನಪಿರಬೇಕು. 1 ಡೇ 1 ಜಿನೋಮ್ ಅಂತ ಕರಿತೀವಿ. 1 ಡೇ 1 ಜಿನೋಮ್ ಇನಿಷಿಯೇಟಿವ್ ಟು ಹಾರ್ನೆಸ್ ನೋಡಿ ಮೈಕ್ರೋಬಿಯಲ್ ಪೊಟೆನ್ಷಿಯಲ್ ಆಫ್ ಇಂಡಿಯಾ. ಮೈಕ್ರೋಬಿಯಲ್ ಪೊಟೆನ್ಷಿಯಲ್. ಸೊ ಸೂಕ್ಷ್ಮ ಜೀವಿಗಳ ಒಂದು ಉಳಿವಿಗಾಗಿ ಇದು ಇರತಕ್ಕಂಥ ಒಂದು ವೇದಿಕೆಯಾಗಿದೆ. ಸೊ ಇದನ್ನು ಬ್ರಿಕ್ ಮತ್ತು DBT ಎರಡೂ ಜಂಟಿಯಾಗಿ ಪ್ರಾರಂಭಿಸಿರತಕ್ಕಂಥದ್ದು. 1 ಡೇ 1 ಜಿನೋಮ್. ನೋಡಿ, ನಾನು ಹೇಳಿದಂತೆ ಭಾರತದ ಸೂಕ್ಷ್ಮ ಜೀವಿಯ ಸಾಮರ್ಥ್ಯವನ್ನು, ಕೃಷಿ, ಪರಿಸರ, ಮಾನವ ಆರೋಗ್ಯದಲ್ಲಿ ಮಹತ್ವದ ಪಾತ್ರವನ್ನು ಎತ್ತಿ ತೋರಿಸುವ ಗುರಿಯನ್ನು ಈ 1 ಡೇ 1 ಜಿನೋಮ್ ಉಪಕ್ರಮದ ಉದ್ದೇಶವಾಗಿದೆ. ಉಪಕ್ರಮವು ಜಿನೋಮ್ಗಳನ್ನು ಅನುಕ್ರಮಗೊಳಿಸುವ ಮೂಲಕ ಗುಪ್ತ ಸೂಕ್ಷ್ಮ ಜೀವಿಯ ಅಂದರೆ ಸೂಕ್ಷ್ಮ ಜೀವಿಯ ಸಾಮರ್ಥ್ಯವನ್ನು ದೃಶ್ಯೀಕರಿಸುವ ಗುರಿಯನ್ನು ಹೊಂದಿದೆ. ಇದು ಪರಿಸರ ಆಗಿರ್ಬೋದು, ಕೃಷಿ ಆಗಿರ್ಬೋದು, ಆರೋಗ್ಯಕ್ಕೆ ಉತ್ತಮ ರಕ್ಷಣೆಯನ್ನು ಅಭಿವೃದ್ಧಿಪಡಿಸಲು ಸಹಾಯ ಮಾಡುತ್ತದೆ. ಓಕೆ, ಈ ಉಪಕ್ರಮವು ಜೈವಿಕ ತಂತ್ರಜ್ಞಾನ ಇಲಾಖೆಯ ಅಡಿಯಲ್ಲೇ ಅಂದರೆ ಬ್ರಿಕ್ NIBMGನಿಂದ ಸಂಯೋಜಿಸಲ್ಪಟ್ಟಿದೆ. ಸೂಕ್ಷ್ಮ ಜೀವಿಯ ಜಿನೋಮಿಕ್ಸ್ ಡೇಟಾವನ್ನು ಸಾರ್ವಜನಿಕರಿಗೆ ಮತ್ತು ವೈಜ್ಞಾನಿಕ ಸಮುದಾಯಕ್ಕೆ ಹೆಚ್ಚು ಪ್ರದರ್ಶಿಸುವಂತೆ ಮಾಡುವ ಗುರಿಯನ್ನು ಹೊಂದಿದೆ. ನೆಕ್ಸ್ಟ್ 9ನೇ ಕ್ವಶನ್ ನೋಡಿ. 2024ರಲ್ಲಿ ಪ್ರಧಾನಮಂತ್ರಿ ಇಂಟರ್ನ್ಶಿಪ್ ಸ್ಕೀಮ್ ಅಂತ ಕರೀತೀವಿ. ನೋಡಿ, ಇಂಟರ್ನ್ಶಿಪ್ ಸ್ಕೀಮ್. ಓಕೆ, ಸೊ ಇಂಗ್ಲೀಷಲ್ಲಿ ನೋಡ್ಕೊಳ್ಳಿ. ಪ್ರೈಮ್ ಮಿನಿಸ್ಟರ್ ಇಂಟರ್ನ್ಶಿಪ್ ಸ್ಕೀಮ್ ಅಂತ ಕರಿತೀವಿ, PMIS. ಇದರ ಅಡಿಯಲ್ಲಿ ಅರ್ಜಿದಾರರಿಗೆ ಉಲ್ಲೇಖಿಸಲಾದ ವಯಸ್ಸಿನ ಮಿತಿ ಎಷ್ಟು? ನೋಡಿ, PMIS. ಓಕೆ, ಪ್ರಧಾನಮಂತ್ರಿ ಇಂಟರ್ನ್ಶಿಪ್ ಸ್ಕೀಮ್ ಒಂದು ಯೋಜನೆಗೆ ಯಾವ ವಯಸ್ಸಿನ ವಿದ್ಯಾರ್ಥಿಗಳು ಅರ್ಜಿಯನ್ನು ಸಲ್ಲಿಸಲು ಅರ್ಹರಿದ್ದಾರೆ? ಸರಿಯಾದಂಥ ಉತ್ತರ 21ರಿಂದ 24 ವರ್ಷದೊಳಗಿನವರು. ಗಮನಿಸಿ, ಪ್ರೈಮ್ ಮಿನಿಸ್ಟರ್ ಇಂಟರ್ನ್ಶಿಪ್ ಸ್ಕೀಮ್. ನೋಡಿ, ಪ್ರೈಮ್ ಮಿನಿಸ್ಟರ್ ಇಂಟರ್ನ್ಶಿಪ್ ಸ್ಕೀಮ್ ಅಂತ ಕರಿತೀವಿ. 2024ರಲ್ಲಿ ಲಾಂಚ್ ಆಗಿದೆ. ಸೊ ಏನಿದು ಹಾಗಾದರೆ PMIS? ಡೀಟೇಲ್ಸನ್ನು ನಾವು ನೋಡೋಣ. ಓಕೆ, ಸೊ ಇದಕ್ಕೆ ಅರ್ಹತಾ ಮಾನದಂಡಗಳ ಪ್ರಕಾರ 21ರಿಂದ 24 ವಯಸ್ಸಿನ ಯುವಕರಿಗೆ ಮುಕ್ತವಾಗಿದೆ. ಇದು ಭಾರತದಲ್ಲಿ ಸರಿಸುಮಾರು 25 ಕ್ಷೇತ್ರಗಳಲ್ಲಿ ಪ್ರಾಯೋಗಿಕ ಉದ್ಯಮದ ಅನುಭವವನ್ನು ಒದಗಿಸುವ ಮೂಲಕ ಉದ್ಯೋಗಾವಕಾಶವನ್ನು ಹೆಚ್ಚಿಸುವ ಗುರಿಯನ್ನು ಈ ಯೋಜನೆ ಹೊಂದಿದೆ. ನೋಡಿ, 21ರಿಂದ 24 ವಯಸ್ಸಿನ ಬ್ರಾಕೆಟ್ನಲ್ಲಿರುವ ಅರ್ಜಿದಾರರು ತಂತ್ರಜ್ಞಾನ, ಆರೋಗ್ಯ ರಕ್ಷಣೆ, ಉತ್ಪಾದನೆ ಮತ್ತು ಹೆಚ್ಚಿನವುಗಳಂತಹ ವೈದ್ಯಕೀಯ ಕ್ಷೇತ್ರಗಳಲ್ಲಿ ಅವಕಾಶಗಳನ್ನು ಪಡೆಯಬಹುದಾಗಿದೆ. PMIS ಕನಿಷ್ಠ ಅರ್ಹತೆ. ನೋಡಿ, ಅರ್ಹತೆ ಏನಂದರೆ ಕನಿಷ್ಠ 10ನೇ ತರಗತಿ, 12ನೇ ತರಗತಿ, ITI, ಪಾಲಿಟೆಕ್ನಿಕ್ ಅಥವಾ ಡಿಪ್ಲೊಮಾ ವಿದ್ಯಾರ್ಹತೆ ಹೊಂದಿರುವ 21ರಿಂದ 24 ವಯಸ್ಸಿನ ಯುವಕರಾಗಿರಬೇಕು. ಆಯ್ಕೆಯಾದಂಥವರಿಗೆ 6,000 ರೂಪಾಯಿ ಒಂದು ಬಾರಿ ಅನುದಾನದ ಜೊತೆಗೆ ತಿಂಗಳಿಗೆ 5,000 ರೂಪಾಯಿ ಸ್ಟೈಫಂಡ್ ಒದಗಿಸಲಾಗುತ್ತದೆ. ಶಿಕ್ಷಣವನ್ನು ಉದ್ಯಮದ ಅಗತ್ಯತೆಗಳೊಂದಿಗೆ ಜೋಡಿಸುವ ಮೂಲಕ ಉದ್ಯೋಗಾವಕಾಶವನ್ನು ಉತ್ತೇಜಿಸುವ ಗುರಿಯನ್ನು ಈ ಯೋಜನೆ ಹೊಂದಿದೆ. ನೆಕ್ಸ್ಟ್ 10ನೇ ಕ್ವಶನ್ ನೋಡಿ.
10,000ಕ್ಕೂ ಹೆಚ್ಚು ನೋಂದಾಯಿತ ಕುಂದುಕೊರತೆಗಳನ್ನು ಹೊಂದಿರುವ ಗುಂಪು ಎ ಸಚಿವಾಲಯಗಳಲ್ಲಿ ಯಾವ ಇಲಾಖೆಯು ಕುಂದುಕೊರತೆಗಳ ಪರಿಹಾರ ಮೌಲ್ಯಮಾಪನ ಸೂಚ್ಯಂಕ, ನೋಡಿ ಇಂಪಾರ್ಟೆಂಟ್ ಆಗುತ್ತೆ, ಕುಂದುಕೊರತೆಗಳ ಪರಿಹಾರ ಮೌಲ್ಯಮಾಪನ ಮತ್ತು ಸೂಚ್ಯಂಕ ಗ್ರೇ ಅಂತ ಕರಿತೀವಿ, ಗ್ರೇ ಸೂಚ್ಯಂಕ ಬಿಡುಗಡೆಯಾಗಿದೆ. ಇದರಲ್ಲಿ ಯಾವುದು 10,000ಕ್ಕೂ ಹೆಚ್ಚು ನೋಂದಾಯಿತ ಕುಂದುಕೊರತೆಗಳ ವಿಭಾಗದಲ್ಲಿ ಅಗ್ರಸ್ಥಾನದಲ್ಲಿದೆ ಅಂತ ಕೇಳ್ತಾರೆ. ಗ್ರೇ ಬಿಡುಗಡೆಯಾಗಿರತಕ್ಕಂಥ ಒಂದು ಇಂಡೆಕ್ಸ್ ಇದು. ಇದರ ಪ್ರಕಾರ ಅಗ್ರಸ್ಥಾನದಲ್ಲಿರ್ತಕ್ಕಂಥದ್ದು ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆ. ಓಕೆ, ಸೊ ಇದನ್ನು ಕೂಡ PIB ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದಾರೆ, ಗಮನಿಸಬಹುದು. ಗ್ರೇ ಅಂತ ಕರೀತಾರೆ, ಗ್ರೇ ಇಂಡೆಕ್ಸ್. ಗ್ರೇ ಅಂದರೆ ನೋಡಿ, ಗ್ರೈವಿಯನ್ಸ್ ರಿಅಡ್ರೆಸಲ್ ಅಸೆಸ್ಮೆಂಟ್ ಆ್ಯಂಡ್ ಇಂಡೆಕ್ಸ್ ಅಂತ ಕರಿತೇವೆ, GRAI. ಸೊ 2023 ಲಾಂಚ್ಡ್ ಆನ್ 18 ನವೆಂಬರ್ 2024. ನೋಡಿ, ಗ್ರೇ 2023 ಒಂದು ಇಂಡೆಕ್ಸ್ ಬಿಡುಗಡೆಯಾಗಿದೆ ಸ್ನೇಹಿತರೆ. ಹಾಗಾದರೆ ಈ ಇಂಡೆಕ್ಸ್ನಲ್ಲಿ ಮುಖ್ಯವಾಗಿ 3 ರೀತಿಯಾಗಿ ವಿಂಗಡಿಸಿ ಇಂಡೆಕ್ಸನ್ನು ಬಿಡುಗಡೆ ಮಾಡಲಾಗಿದೆ. ಸೊ ಈ ಇಂಡೆಕ್ಸ್ನಲ್ಲಿ ಯಾರು ಅಗ್ರಸ್ಥಾನದಲ್ಲಿದ್ದಾರೆ, ಹಾಗಾದರೆ ಯಾರು ಇದರಲ್ಲಿದ್ದಾರೆ ಎಂಬತಕ್ಕಂಥ ಮಾಹಿತಿಯನ್ನು ತಿಳ್ಕೊಳ್ಳೋಣ. ನೋಡಿ, ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆ ಮೋಸ್ಟ್ ಇಂಪಾರ್ಟೆಂಟು. ಯಾಕೆ ಅಂದರೆ 10,000ಕ್ಕೂ ಹೆಚ್ಚು ನೋಂದಾಯಿತ ಕುಂದುಕೊರತೆಗಳನ್ನು ಹೊಂದಿರುವ ಸಚಿವಾಲಯಗಳಿಗೆ ಗ್ರೇ 2023 ಗುಂಪು ಎ ಶ್ರೇಯಾಂಕ ನೀಡಿದೆ. ನೋಡಿ, 3 ಗುಂಪುಗಳನ್ನು ನೀಡಿದೆ, ಗ್ರೂಪ್ ಎ, ಗ್ರೂಪ್ ಬಿ, ಗ್ರೂಪ್ ಸಿ ಅಂತ. ಸೊ ಅಲ್ಲಿ ಗ್ರೂಪ್ ಎ ನಿಮಗೆ ಇದು ಒಂದೇ ಇಂಪಾರ್ಟೆಂಟ್ ಆಗುತ್ತೆ. ಗ್ರೂಪ್ ಎ ಅಂತ ಅಂದರೆ ಇದು 10,000 ನೋಂದಾಯಿತ ಕುಂದುಕೊರತೆಗಳನ್ನು ಹೊಂದಿರತಕ್ಕಂಥ ಒಂದು ಇಲಾಖೆ ಅಂತ ಪರಿಗಣಿಸ್ಬೋದು. ಈ ಇಲಾಖೆಗಳಲ್ಲಿ ಸೊ ಅಂದರೆ ಈ ಕುಂದುಕೊರತೆಗಳನ್ನು ನಿವಾರಿಸುವ ಒಂದು ವಿಭಾಗದಲ್ಲಿ ಗ್ರೇನ ಸೂಚ್ಯಂಕ 2023ರಲ್ಲಿ ಅಗ್ರಸ್ಥಾನದಲ್ಲಿರ್ತಕ್ಕಂಥದ್ದು 10,000 ವಿಭಾಗದಲ್ಲಿ, ಅಂದರೆ ಗ್ರೂಪ್ ಎ ವಿಭಾಗದಲ್ಲಿ ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿರಲಿ. ಓಕೆ, ಎ ಗುಂಪಿನಲ್ಲಿ ಸ್ಥಾನ ಪಡೆದಿರುವ ಇತರೆ ಸಚಿವಾಲಯಗಳು 2ನೇ ಸ್ಥಾನದಲ್ಲಿ ಅಂಚೆ ಇಲಾಖೆ, 3ನೇ ಸ್ಥಾನದಲ್ಲಿ ಸಹಕಾರ ಸಚಿವಾಲಯವನ್ನು ಒಳಗೊಂಡಿದೆ. ಇವು ವಿಭಿನ್ನ ಆಯಾಮಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ ಎಂಬುದು ಗಮನಿಸಬೇಕು ನೀವು. ಓಕೆ, 2023ಕ್ಕೆ ಹೋಲಿಸಿದರೆ 89 ಸಚಿವಾಲಯಗಳಲ್ಲಿ 85 ಸಚಿವಾಲಯಗಳು ತಮ್ಮ ಕುಂದುಕೊರತೆ ಪರಿಹಾರ ಸ್ಕೋರ್ಗಳಲ್ಲಿ ಸಕಾರಾತ್ಮಕ ಅಥವಾ ಧನಾತ್ಮಕ ಪ್ರವೃತ್ತಿಯನ್ನು ತೋರಿಸಿವೆ, ಅಂದರೆ ಪಾಸಿಟಿವ್ ಒಂದು ಪ್ರವೃತ್ತಿಯನ್ನು ತೋರಿಸಿರ್ತಕ್ಕಂಥದ್ದು. ಓಕೆ, ಸೊ ಇದನ್ನು ಗ್ರೇ 2023 ಹೈಲೈಟ್ ಮಾಡಿದ ಕೇಂದ್ರದ ರಾಜ್ಯ ಸಚಿವರು ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆಗಳು ಪಿಂಚಣಿಗಳ ಕುಂದುಕೊರತೆ ಪರಿಹಾರ ಮೌಲ್ಯಮಾಪನ ಮತ್ತು ಸೂಚ್ಯಂಕ 2023 ಪ್ರಾರಂಭಿಸಿದೆ. ನೋಡಿ, ಯಾರು ಈ ಸೂಚ್ಯಂಕವನ್ನು ಪ್ರಾರಂಭಿಸಿದ್ದಾರೆ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ, ಯಾರು ಹಾಗಾದರೆ ಈ ಸೂಚ್ಯಂಕವನ್ನು ಪ್ರಾರಂಭಿಸಿದ್ದಾರೆ ಅಂತ ಕೇಳ್ತಾರೆ. ಕೇಂದ್ರದ ರಾಜ್ಯ ಸಚಿವರು ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿಗಳು, ಇದು ಈ ಸಚಿವಾಲಯ ಏನಿದೆ, ಸೊ ಇದು ಕುಂದುಕೊರತೆ ಪರಿಹಾರ ಮೌಲ್ಯಮಾಪನ ಮತ್ತು ಸೂಚ್ಯಂಕ GRAI 2023 ಪ್ರಾರಂಭಿಸಿದೆ. ಕುಂದುಕೊರತೆ ಪರಿಹಾರ ಮೌಲ್ಯಮಾಪನ ಸೂಚ್ಯಂಕ ಎಂದರೇನು ಅಂತ ನೋಡಿ, ಗ್ರೇ ಎಂಬುದು ಕೇಂದ್ರ ಸಚಿವಾಲಯಗಳು ಮತ್ತು ಇಲಾಖೆಗಳ ಕುಂದುಕೊರತೆ ಪರಿಹಾರ ಕಾರ್ಯವಿಧಾನಗಳನ್ನು ಮೌಲ್ಯಮಾಪನ ಮಾಡಲು ಮತ್ತು ಶ್ರೇಯಾಂಕ ನೀಡಲು ಆಡಳಿತ ಸುಧಾರಣೆಗಳು ಮತ್ತು ಸಾರ್ವಜನಿಕ ಕುಂದುಕೊರತೆಗಳ ಇಲಾಖೆ ಅಭಿವೃದ್ಧಿಪಡಿಸಿದೆ. ನೋಡಿ, ಅಂದರೆ DARPG. ಸೊ ಇದನ್ನು ಅಭಿವೃದ್ಧಿಪಡಿಸಿದೆ, ಅಂದರೆ ಆಡಳಿತ ಸುಧಾರಣೆಗಳು ಮತ್ತು ಸಾರ್ವಜನಿಕ ಕುಂದುಕೊರತೆಗಳ ಇಲಾಖೆ GRAI ಪ್ರಾರಂಭಿಸಿದೆ. ಓಕೆ, ಈ ಪಾಯಿಂಟ್ ನೆನಪಿರಲಿ. ಆಡಳಿತ ಸುಧಾರಣೆಗಳು ಮತ್ತು ಸಾರ್ವಜನಿಕ ಕುಂದುಕೊರತೆಗಳ ಇಲಾಖೆಯು ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿಗಳ ಸಚಿವಾಲಯದ ಸಂಸದೀಯ ಸ್ಥಾಯಿ ಸಮಿತಿಯ ಶಿಫಾರಸ್ಸಿನ ಆಧಾರದ ಮೇಲೆ ಈ ಗ್ರೇ ಪರಿಕಲ್ಪನೆಯನ್ನು ವಿನ್ಯಾಸ ಮಾಡಿದೆ. ನೋಡಿ, ಮುಖ್ಯವಾಗಿ ಶ್ರೇಯಾಂಕಗಳು ಕೇಂದ್ರೀಕೃತ ಸಾರ್ವಜನಿಕ ಕುಂದುಕೊರತೆ ಪರಿಹಾರ ಮತ್ತು ನಿರ್ವಹಣಾ ವ್ಯವಸ್ಥೆಯಿಂದ, ಅಂದರೆ CPG RAMS ಇಂದ ಮಾಹಿತಿಯನ್ನು ಆಧರಿಸಿದೆ. ಸೊ ನೋಡಿ, ಈ 2 ಪಾಯಿಂಟ್ಗಳು ಇಂಪಾರ್ಟೆಂಟ್ ಆಗುತ್ತೆ.
ಯಾರಿಂದ ಇದು ಮಾಹಿತಿಯನ್ನು ಆಧರಿಸಿದೆ ಮತ್ತು ಯಾರು ಇದನ್ನು ಬಿಡುಗಡೆ ಮಾಡ್ತಾರೆ, ಸೊ ಇದರಲ್ಲಿ ಯಾವ ಸಂಸ್ಥೆ ಅಗ್ರಸ್ಥಾನದಲ್ಲಿದೆ ಕುಂದುಕೊರತೆ ನಿವಾರಣೆಯಲ್ಲಿ, ಸೊ ಎಲ್ಲ ಪಾಯಿಂಟ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಉಳಿದಂಥ ಮಾಹಿತಿಯನ್ನು ಆದಷ್ಟು ಬೇಗ ನಿಮ್ಮ ಮುಂದೆ ಅಪ್ಡೇಟ್ ಕೊಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.